ನೂರಾರು ವರ್ಷಗಳ ಹಿಂದೆ ಒಬ್ಬ ಶ್ರೇಷ್ಠ ಬರಹಗಾರನಿದ್ದ. ಅವನ ಕೈಬರಹ ಎಷ್ಟೊಂದು ಸುಂದರವಾಗಿತ್ತೆಂದರೆ ಅವನು ಬರೆದ ಅಕ್ಷರಗಳು ಕಾಗದದ ಮೇಲೆ ಜೀವ ತಳೆದಂತೆ ಕಾಣುತ್ತಿದ್ದವು. ಆದರೆ ಕಾಲಚಕ್ರ ಉರುಳಿದಂತೆ ಸುಳ್ಳು ಆರೋಪದ ಮೇಲೆ ಅಂದಿನ ರಾಜ ಅವನ ಬಲಗೈಯನ್ನು ಕತ್ತರಿಸುವಂತೆ ಆಜ್ಞಾಪಿಸಿದ. ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದ ಬಲಗೈಯನ್ನು ಕಳೆದುಕೊಂಡ ಆ ಕಲಾವಿದ ಧೃತಿಗೆಡಲಿಲ್ಲ. ಅವನ ಎಡಗೈಯಿಂದ ಬರೆಯಲು ಅಭ್ಯಾಸ ಮಾಡಿದ. ಆದರೆ ವಿಧಿಯಾಟ, ಕೆಲವು ದಿನಗಳ ನಂತರ ಅವನ ಎಡಗೈಯನ್ನು ಕತ್ತರಿಸಲಾಯಿತು. ಇಡೀ ರಾಜ್ಯವೇ ಕಣ್ಣೀರಿಟ್ಟಿತು. ಇನ್ನು ಮುಂದೆ ಈ ಜಗತ್ತು ಅಂದವಾದ ಅಕ್ಷರಗಳನ್ನು ನೋಡುವುದಿಲ್ಲ. ಈ ಕಲೆ ಇಲ್ಲಿಗೆ ಅಂತ್ಯವಾಯಿತು ಎಂದೆಲ್ಲರೂ ಭಾವಿಸಿದರು. ದಿನಗಳು ಕಳೆದವು. ಒಂದು ದಿನ ರಾಜನಿಗೆ ಒಂದು ಪತ್ರ ಬಂದಿತು. ಅದರಲ್ಲಿನ ಅಕ್ಷರಗಳು ಎಷ್ಟು ದೈವಿಕವಾಗಿದ್ದವು ಎಂದರೆ ರಾಜನು ಅದನ್ನು ನೋಡಿ ಬೆರಗಾದ. ಕೈಗಳೇ ಇಲ್ಲದ ಈ ಮನುಷ್ಯ ಎಷ್ಟು ಸುಂದರವಾಗಿ ಬರೆಯಲು ಹೇಗೆ ಸಾಧ್ಯ ಎಂದು ಆಶ್ಚರ್ಯಪಟ್ಟನು. ಅವನನ್ನು ಕರೆಸಿ ವಿಚಾರಿಸಿದಾಗ ಕಂಡ ದೃಶ್ಯವೇನೆಂದರೆ, ಆ ಕಲಾವಿದ ತನ್ನ ಬಾಯಿಯಲ್ಲಿ ಲೇಖನಿಯನ್ನು ಹಿಡಿದು ಬರೆಯುತ್ತಿದ್ದ. ನಮಗೆ ಅನಿಸುತ್ತದೆ ಅಕ್ಷರಗಳು ಮೂಡುವುದು ಕೈಗಳಿಂದ ಅಥವಾ ಲೇಖನಿಯಿಂದ ಎಂದು. ಆದರೆ ಸತ್ಯವೆಂದರೆ ಅಕ್ಷರಗಳು ಹುಟ್ಟುವುದು ಆತ್ಮದಲ್ಲಿ, ಕೈಗಳು ಕೇವಲ ಮಾಧ್ಯಮವಷ್ಟೇ. ನಿಮ್ಮ ಕನಸು ಮತ್ತು ಕಲೆಗೆ ಆ ಪರಮಾತ್ಮನ ಬೆಂಬಲವಿದ್ದರೆ ಜಗತ್ತಿನ ಯಾವುದೇ ಶಕ್ತಿ ನಿಮ್ಮ ಬರವಣಿಗೆಯನ್ನು ನಿಲ್ಲಿಸಲು ಸಾಧ್ಯವಿಲ್ಲ. ಈ ಕಥೆಯು ನಿಮಗೆ ಸ್ಫೂರ್ತಿದಾಯಕವಾಗಿದ್ದರೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ.